ಪ್ರಿಯ ವಿದ್ಯಾರ್ಥಿಗಳೇ, ಜೀವನದಲ್ಲಿ ನಮ್ಮಲ್ಲಿ ಕೆಲವರಿಗೆ ಕೇಳುವ ಸಾಮರ್ಥ್ಯ, ಕೆಲವರಿಗೆ ನೋಡುವ ಸಾಮರ್ಥ್ಯ, ಇನ್ನು ಕೆಲವರಿಗೆ ಮಾತನಾಡುವ ಸಾಮರ್ಥ್ಯ ಇಲ್ಲದಿರಬಹುದು. ಆದರೆ ಯಾವ ಅಡಚಣೆ ಬಂದರೂ ಕನಸನ್ನು ಸಾಧಿಸಬಹುದು ಎಂಬುದಕ್ಕೆ ಮಾರ್ಲಿ ಮ್ಯಾಟ್ಲಿನ್ ಅವರ ಜೀವನವೇ ಒಂದು ಸಾಕ್ಷಿ. ಅಮೆರಿಕದಲ್ಲಿ ಜನಿಸಿದ ಮ್ಯಾಟ್ಲಿನ್ ಅವರು ಕೇವಲ 18 ತಿಂಗಳ ವಯಸ್ಸಿನಲ್ಲಿಯೇ ಕಿವಿ ಕೇಳಿಸುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಕಿವಿ ಕೇಳಿಸದಿದ್ದರೂ ಕನಸು ದೊಡ್ಡದಾಗಿತ್ತು. ಅವರು ದೊಡ್ಡ ನಟಿಯಾಗಬೇಕು ಎಂದು ನಿರ್ಧರಿಸಿದರು. ಬಹಳಷ್ಟು ಜನರು ಕಿವಿ ಕೇಳದವಳು ಹೇಗೆ ನಟಿಯಾಗ್ತಾಳೆ ಎಂದು ನಕ್ಕರು. ಆದರೆ ಅವಳು ಮನಸ್ಸಿಗೆ ಹಚ್ಚಿಕೊಳ್ಳದೆ ಬಹಳಷ್ಟು ಶ್ರಮಿಸಿದಳು. ಸೈನ್ ಲ್ಯಾಂಗ್ವೇಜ್, ಭಾವಭರಿತ ಮೂಕಾಭಿನಯ ಮತ್ತು ಅಸಾಧಾರಣ ತಾಳ್ಮೆಯಿಂದ ಅವರು ಹಾಲಿವುಡ್ನಲ್ಲಿ ತಮ್ಮದೇ ಸ್ಥಾನ ಗಳಿಸಿದರು. 1986ರಲ್ಲಿ ಬಿಡುಗಡೆಯಾದ ಚಿಲ್ಡ್ರನ್ ಆಫ್ ಎ ಲೆಸರ್ ಗಾಡ್ ಸಿನಿಮಾದಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸಿ ಕೇವಲ 21ರ ಹರೆಯದಲ್ಲಿಯೇ ಅಕಾಡೆಮಿ ಅವಾರ್ಡ್ ಅಂದರೆ ಆಸ್ಕರ್ ಗೆದ್ದರು. ಕಿವಿ ಕೇಳದ ನಟಿಯಾಗಿ ಆಸ್ಕರ್ ಗೆದ್ದ ಏಕೈಕ ವ್ಯಕ್ತಿಯಾಗಿ ಇಂದಿಗೂ ಇತಿಹಾಸದಲ್ಲಿ ಉಳಿದಿದ್ದಾರೆ. ವಿದ್ಯಾರ್ಥಿಗಳೇ, ಮಾರ್ಲಿನ್ ಹೇಳುವುದೇನೆಂದರೆ, ಜನರು ನಮ್ಮ ಬಗ್ಗೆ ಅನುಮಾನ ಪಡುತ್ತಾರೆ. ಜನರ ಅನುಮಾನಗಳಿಗೆಲ್ಲ ನಿಮ್ಮ ಗುರಿಯನ್ನು ತಡೆಯಲು ಸಾಧ್ಯವಿಲ್ಲ. ದೌರ್ಬಲ್ಯವನ್ನು ಶಕ್ತಿಯನ್ನಾಗಿ ಮಾಡಬಹುದು. ವಿಶ್ವಾಸ, ಶ್ರಮ ಮತ್ತು ಸಹನೆ ಇದ್ದವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ತಿಳಿದಿರಬೇಕು. ನನಗೆ ಕಿವಿ ಕೇಳಿಸದೇ ಇದ್ದರೇನು, ನನ್ನ ಮನಸ್ಸಿನ ಕನಸು ಕೇಳಿ ಅದನ್ನು ನನಸು ಮಾಡುವ ಶಕ್ತಿ ನನ್ನೊಳಗಿದೆ ಎಂದು ಹೇಳುತ್ತಾರೆ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವು ಜೀವನದಲ್ಲಿ ಎಷ್ಟೇ ಒತ್ತಡ, ಕಷ್ಟ, ತೊಂದರೆ, ಆಪತ್ತುಗಳನ್ನು ಅನುಭವಿಸಿದರೂ ಕನಸು ಬಿಟ್ಟುಕೊಡಬೇಡಿ. ಏಕೆಂದರೆ ಕನಸುಗಳನ್ನು ನನಸು ಮಾಡುವ ಶಕ್ತಿ ನಿಮ್ಮಲ್ಲೇ ಇದೆ. ತಾಳ್ಮೆಯಿಂದ ಕೇಳಿಸಿಕೊಂಡ ಎಲ್ಲರಿಗೂ ವಂದನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರೂ ಕ್ಷೇಮವಾಗಿರಿ, ಸಂತೋಷವಾಗಿರಿ. ಜೈ ಕನ್ನಡ.